ಭಾರತೀಯ ಜನತಾ ಪಾರ್ಟಿಯ ಒಬ್ಬ ವ್ಯಕ್ತಿಯಾಗಿ ಕೇಳ್ತಾ ಇದ್ದೇನೆ, ಇದನ್ನ NIA, CBI ಮತ್ತು ED ಇದಕ್ಕೆ ಕೊಡ್ಬೇಕು. ಈ ಗೊಂದಲ ಹೋಗಬೇಕು ಅಂತಾದ್ರೆ ಧರ್ಮಸ್ಥಳದ ಮೇಲೆ ಹಾಕತಕ್ಕಂತ ಅಪಾದನೆಗಳಿಗೆ, ಆರೋಪಗಳಿಗೆ ಸರಿಯಾದಂತಹ ಒಂದು ಜಸ್ಟಿಸ್, ನ್ಯಾಯ ಸಿಗಬೇಕು ಅಂತಾದ್ರೆ ಇದು 3 ಪ್ರವೇಶ ಆಗಬೇಕು. ಯಾಕೆಂತ ಹೇಳಿದ್ರೆ ಈ ಜಸ್ಟಿಸ್ ಫಾರ್ ಸೌಜನ್ಯ ಈಗ ಹೊಸದು ಹುಟ್ಟಿದೆ, ಜಸ್ಟಿಸ್ ಫಾರ್ ಅನನ್ಯ. ಈ ಅನನ್ಯ ಭಟ್ ಅನ್ನುವಂಥದ್ದು ಹುಡುಗಿಯೇ ಇಲ್ಲ. ಈಗ ನಾನು ಸುವರ್ಣದವರು ಹಾಕಿದ್ದಾರೆ ಅದನ್ನು, ಅವಳೆಲ್ಲ ತನಿಖೆ ಮಾಡಿದ್ದಾರೆ. ಈ ಸುಜಾತ ಭಟ್ ಅವಳ ಹೆಸರು ಸುಜಾತ ಮಧ್ಯಸ್ಥ, ಅವಳಿಗೆ ಅಕ್ಕ ಇದ್ದಾಳೆ, ವಾರಿಜ ಮಧ್ಯಸ್ಥ ಅಂತ ಅಕ್ಕ ಇದ್ದಾಳೆ. ಅಕ್ಕನ ಗಂಡ ಮಹಾಬಲೇಶ್ವರ ಅಂತ ಇದ್ದಾರೆ. ಅವರೇ ಹೇಳ್ತಾರೆ ಮಹಾಬಲೇಶ್ವರಿಗೆ, ಅವಳು ಸನ್ನದಿಯಿಂದಲೇ ಏನೇನೋ ಕೆಟ್ಟ ಕೆಲಸ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಹಾಕಿದೆ. ಅವಳು ಎಲ್ಲಿದ್ದಾರಂತ ಯಾರಿಗೂ ಗೊತ್ತಿಲ್ಲ. ಒಂದು ಸಮಯದ ಅವಳು ನಕ್ಸಲೈಟಿಂದ ಇದ್ದಾಳೆ ಅಂತ ಗೊತ್ತಾಯ್ತು. ಈಗ ಮೊನ್ನೆಯಿಂದ ಯೂಟ್ಯೂಬ್ ನಲ್ಲಿ ಅವಳ ಹೆಸರೆಲ್ಲ ಬರ್ತಾ ಇದೆ. ಆಗ ನಮಗೆ ಗೊತ್ತಾದ್ದು ಅವಳಿಗೆ ಮದುವೆಯೇ ಆಗಿಲ್ಲ. ಯಾರು ಹೇಳಿದ್ದು? ಆ ಸುಜಾತ ಭಟ್ಟಳ ಅಕ್ಕನ ಗಂಡ, ಅವ್ರ ಮಧ್ಯಸ್ಥರು ಅವ್ರು ಹೇಳಿದ್ರು. ಮತ್ತೆ ಅನನ್ಯ ಭಟ್ ಯಾರ್ದು? ಇಲ್ಲಿ ಮೊನ್ನೆ ಅವಳು ಒಂದು ಕಂಪ್ಲೇಂಟ್ ಮಾಡಿದಾಳೆ, ಪೊಲೀಸ್ ಮಂಜುನಾಥ್ ಅನ್ನುವಂತ ಅಡ್ವೊಕೇಟ್ ಮುಖಾಂತರ ಕಂಪ್ಲೇಂಟ್ ಮಾಡಿದಾಳೆ. ನನ್ನ ಮಗಳು ಅನನ್ಯ ಭಟ್, ಅವಳು ಫಸ್ಟ್ ಇಯರ್ MBBS ಮಾಡ್ತಾ ಇದ್ದಾಳೆ, ಮಣಿಪಾಲ ಮಾಡ್ತಾ ಇದ್ದಾಳು. ಅವಳು ಇಲ್ಲಿಗೆ ಬಂದಿದ್ದ ಅವಳ ಜೊತೆ. ಅವಳು ಕಾಣೆ ಆಗಿದೆ 2003ರಲ್ಲಿ. ಈಗ ಅವಳು ಕೊಟ್ಟದ್ದು 2025ರಲ್ಲಿ ಕೊಟ್ಟದ್ದು. ನಾನು ಕಲ್ಕತ್ತಾದ CBI ಸ್ಟೆನೋಗ್ರಾಫರ್ ಆಗಿದ್ದೆ ಅಂತ ಹೇಳಿ. ನಿಮ್ಗೆ ಯೋಚನೆ ಇದೆಲ್ಲ ನಾವು ಏನೇನು ಮಾತಾಡೋದು ಅರ್ಥ ಮಾಡಿಕೊಳ್ಬೇಕು. ಒಂದು CBIಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದಳು ಅನ್ನುವಂತಹ ಒಂದು ಹೆಂಗಸು 2003ನೇ ಇಸ್ವಿಗೆ ತನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಧರ್ಮಸ್ಥಳದಲ್ಲಿ. ಒಂದು ಕಂಪ್ಲೇಂಟ್ ಮಾಡಬಹುದಿತ್ತ? ಎಲ್ಲಿಯಾದ್ರೂ ಕಂಪ್ಲೇಂಟ್ ಮಾಡಿದಾಳ? ಇಲ್ಲ. ಪೊಲೀಸ್ನವ್ರು ಕೇಳಿದ್ರು, ಅವಳದ್ದು ಫೋಟೋ ಇದೆಯಾ? ಇಲ್ಲ. ಅವಳದ ಆಧಾರ್ ಕಾರ್ಡ್ ಇದೆಯೋ? ಇಲ್ಲ. ಅವಳದು SLC ಸರ್ಟಿಫಿಕೇಟ್ ಕಾಪಿ ಇದೆಯಾ? ಇಲ್ಲ. PUC ಸರ್ಟಿಫಿಕೇಟ್ ಕಾಪಿ ಇದೆಯಾ? ಇಲ್ಲ. ಮಣಿಪಾಲದಲ್ಲಿ ಪೊಲೀಸರು ತನಿಖೆ ಮಾಡಿದಾಗ 1998ರಿಂದ 2005ವರೆಗೆ 2003ಗೆ ಅವಳು ಕಾಣೆಯಾಗಿದ್ದಾಳೆ. 5ರವರೆಗೆ ಅನನ್ಯ ಭಟ್ ಅನ್ನುವಂತ ಹುಡುಗಿ MBBS ಮಾಡಿ ಅಲ್ಲಿಯೂ ಮಾಡಿಲ್ಲ, ಮಂಗಳೂರಿನ KMCಯಲ್ಲಿ ಕೂಡ ಮಾಡಿಲ್ಲ ಅನ್ನುವಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಏನು? ಇದರಿಂದ ಇದೆಂತ ರಹಸ್ಯ ಇದೆ? ಎಡಪಂಥೀಯರು ಹೇಳಿದರು ಅಂತ ಹೇಳಿಕೊಂಡು ಇದು ಮಾಡುವಂತ ಶವ ಉತ್ಖನನ ನಾನು ಬಲಪಂಥೀಯನಾಗಿ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯರಿಗೆ. ಹಾಗಿದ್ದ ಮೇಲೆ ನೀವು ಎಡಪಂಥೀಯರು ಹೇಳಿದ್ದಕ್ಕೆ ಇಲ್ಲಿ ಉತ್ಖನನ ಮಾಡುವುದಾದ್ರೆ ಚಿಕ್ಕಮಗಳೂರಿನ ದತ್ತಾತ್ರೇಯ ಕ್ಷೇತ್ರದಲ್ಲಿ ಅನೇಕ ಗೋರಿಗಳನ್ನು ಊತಿಟ್ಟಿದ್ದಾರೆ. ನೀವು ನಾನು ಎಡಪಂಥೀಯರಿಗೆ ಇಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನೀವು ಊತಿ ತೆಗಿತಾ ಇದ್ದೀರಲ್ಲ, ನಾನೊಬ್ಬ ಬಲಪಂಥೀಯನಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ಅಲ್ಲಿ ಗೋರಿಯ ಕೆಳಗೆ ಯಾರದು ಶವ ಇರುವುದು? ನಾನು ಹೇಳ್ತೇನೆ, ಅದು ಈ ದೇಶವನ್ನ ಬರಡ ಮಾಡಲಿಕ್ಕೆ ಬಂದಂತ, ಆಕ್ರಮಣ ಮಾಡಲಿಕ್ಕೆ ಬಂದಂತಹ ಅವರ ಅದು ಶವ ಅಂತ ನನ್ನ ಗೌರವ ಬರ್ತಾ ಇದೆ. ನಾನು ಉತ್ತರಿಸ್ತಾ ಇದ್ದೇನೆ, ನೀವು ಅದನ್ನು ತೆಗಿಲಿಕ್ಕೆ ತಾವಿದ್ದೀರಾ? ಎಡಪಂಥೀಯರು ಹೇಳಿದ್ದನ್ನ ಧರ್ಮಸ್ಥಳದಲ್ಲಿ ತೆಗೆದಿದ್ರೆ ಬಲಪಂಥೀಯನಾದಂತ ನಾನು ಹೇಳ್ತಾ ಇದ್ದೇನೆ, ದತ್ತಾತ್ರೇಯ ಪೀಠದಲ್ಲಿ ನಮ್ಮ ಪೀಠವನ್ನ ಕಡಂತ ಬಂದಂತ ಅಲ್ಲಿ ನಮ್ಮ ಶ್ರದ್ಧಾ ಕೇಂದ್ರವನ್ನ ಅಲ್ಲಿ ನೀವು ಗೋರಿಗಳಿದೆಯಲ್ಲ, ಅದು ಯಾವ ಗೋರಿಗಳು ಅಂತ ಹೇಳಿ ನೀವಾಗಾದ್ರೆ ತೆಗಿತೀರ? ನೀವು ಧೈರ್ಯ ಇದೆಯಾ ನಿಮಗೆ? ಇಲ್ಲ. ಹಿಂದೂಗಳು ಮೌನ ಇದ್ದಾರಂತಿಕೊಂಡು ನೀವಿಂತ ದಾಳಿ ಮಾಡಲಿಕ್ಕೆ ಹೋಗಬೇಡಿ. ಇದು ತೀರ್ಮಾನ ಆಗಬೇಕು. ಧರ್ಮಸ್ಥಳ ಖಂಡಿತವಾಗಿಯೂ ಇದು ನಮ್ಮ ಉಪನಿಷತ್ ಮಾತಿದೆ, ಧರ್ಮ ಏನು ಹತೋಹಂತಿ ಧರ್ಮ ರಕ್ಷತಿ ರಕ್ಷಿತ ಅಂತ ಹೇಳ್ತದೆ. ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮವನ್ನ ಕೊಂದ್ರೆ ಮೂಲಕರು ಧರ್ಮವೇ ನಮ್ಮನ್ನು ಕೊಲ್ಲುತ್ತೆ ಅಂತ ಉಪನಿಷತ್ ಮಾತಿದೆ. ಈಗ ಧರ್ಮಸ್ಥಳದವನ್ನ ಈ ಅಧರ್ಮಿಗಳು, ಈ ಎಡಪಂಥೀಯ ಮಾನಸಿಕತೆ ಉಳ್ಳವರು, ಜಿಹಾದಿ ಶಕ್ತಿಗಳು ಒಟ್ಟಾಗಿವೆ. ಯಾಕೆ ದಕ್ಷಿಣ ಕನ್ನಡವನ್ನು ಮಲಬಾರ್ ಜಿಲ್ಲೆ ಮಾಡಲಿಕ್ಕೆ ಮಾಡುವಂತ ಒಂದು ರಹಸ್ಯ ಇದು. ಇದು ಎಷ್ಟು ಜನ ಗೊತ್ತಿಲ್ಲ. ಕಳೆದ ಲೋಕಸಭೆಯಲ್ಲಿ ಹೇಳಿದ್ದೇನೆ. ರಾಹುಲ್ ಗಾಂಧಿಯ ನೋಡಿ, ಸಿದ್ದರಾಮಯ್ಯ ನಾನು ಇದನ್ನು SIT ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದು. ವಿದಿನ್ 2 days SIT ಕೊಟ್ಟು ಹೋಗಿ ಯಾರು ಕೊಟ್ಟರು? ದಿನೇಶ್ ಗುಂಡೂರಾವ್ ಎಡಪಂಥೀಯರು ಒತ್ತಾಯ ಮಾಡಿದ್ರು
ಬಗ್ಗೆ ಒಂದು ಮಾತುಕತೆ. ನೀವು ಕಾಂಗ್ರೆಸ್ನ ಚಿಹ್ನೆ ಮತ್ತು ಫ್ಲಾಗ್ ಇಲ್ಲಿ ಹಾಕಬಾರದು, ಅದು ಮುಸ್ಲಿಂ ಲೀಗ್ಗೆ ಫ್ಲಾಗ್ ಹಾಕಬೇಕು, ಮುಸ್ಲಿಂ ಚಿಹ್ನೆಯನ್ನೇ ಅಲ್ಲಿ ತೋರಿಸ್ಬೇಕು. ನಿಮ್ಮ ಕಿಸೆಯಲ್ಲಿ ಕೈಯಲ್ಲಿ ಬೇಕಾದ್ರೆ ನಿಮ್ಮ ಚಿಹ್ನೆ ಇರಲಿ. ನೀವು ಹಾಗೆ ಮಾಡಿದ್ರೆ ಮಾತ್ರ ನಿಮ್ಗೆ ಓಟ್ ಕೊಡ್ತೀವಿ. ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನಮಗೆ ಮುಂದಿನ ದಿನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮುಸ್ಲಿಮರು ಕಂಟೆಸ್ಟ್ ಮಾಡಲಿಕ್ಕೆ ಕಾಂಗ್ರೆಸ್ ನಲ್ಲಿ ಅವಕಾಶ ಕೊಡಬೇಕು ಅಂತ ಒಂದು ರಹಸ್ಯ ಮಾತುಕತೆ ಆಗಿದೆ. ಅದರ ಬಗ್ಗೆ ಪಯೋನೀರ್ ಪತ್ರಿಕೆ ಆ ಸುದ್ದಿಯನ್ನು ಪ್ರಕಟಪಡಿಸಿದ್ದು. ಎಂ ಹಸನ್ ಅದಕ್ಕೆ ಅದು ನಮ್ಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಇದು, ನಾವು ಅವರು ಹೇಳಿದ್ದಾರೆ ನೀವು ಫ್ಲಾಗ್ ಹಾಕಬೇಡಿ, ಚಿಹ್ನೆಯನ್ನ ಪ್ರಕಟಪಡಿಸಿ ಅಂತ ಹೇಳಿದ್ದಾರೆ, ಹಾಗೆ ನಾವು ಮಾಡಿದ್ದೇವೆ ಅಂತ ಅಷ್ಟೇ ಉತ್ತರ ಕೊಟ್ಟು ನಿಲ್ಲಿಸಿದ್ದಾರೆ. ಮುಂದೆ ನೋಡಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಮಲಬಾರ್ ಜಿಲ್ಲೆ ಮಾಡುವುದಕ್ಕೆ ಮುಸ್ಲಿಮರಿಗೆ ಅವಕಾಶ ಕೊಡ್ತೇವೆ. ಅದಕ್ಕೋಸ್ಕರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೀವು ಮತ ನಮ್ದು ವೋಟರ್ ಲಿಸ್ಟ್ ಅಲ್ಲಿ ನೋಡಿ, ಈಗ ತುಂಬಾ ಜನ ಮುಸ್ಲಿಮರನ್ನು ಸೇರಿಸ್ತಾ ಇದ್ದಾರೆ. ಇವತ್ತು ಮತ ಕಳ್ಳತನ ಅಂತ ಹೇಳಿದ್ರ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಜಾಗರೂಕರಾಗಬೇಕು. ನಾವು ಎಲ್ಲ ಇಲ್ಲಿಯ ಈ ಜಿಲ್ಲೆಯ ಹಿಂದೂಗಳು ಎಚ್ಚರ ವಹಿಸದೆ ಹೋದರೆ, ನಮ್ಮ ಜವಾಬ್ದಾರಿಯನ್ನ ನಾವು ಮರೆತು ಹೋದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಂದು ಮಲಪ್ಪುರಂ ಜಿಲ್ಲೆ ಆಗುತ್ತೆ. ಈ ಮಲಪ್ಪುರಂ ಜಿಲ್ಲೆ ಆಗುವುದಕ್ಕೆ ಮೊದಲ ಅವರ ಪ್ರಯತ್ನ ಧರ್ಮಸ್ಥಳದ ಕ್ಷೇತ್ರವನ್ನ ನಾಶಪಡಿಸುವುದು. ಯಾಕೆಂತ ಹೇಳಿದ್ರೆ, ಧರ್ಮಸ್ಥಳದ ಹೆಸರಿನಲ್ಲಿ ಸ್ವಸಹಾಯ ಗುಂಪಿನಲ್ಲಿ ಲಕ್ಷಾಂತರ ಮಹಿಳೆಯರು ಇವತ್ತು ಉದ್ಯೋಗಸ್ಥರಾಗಿದ್ದಾರೆ, ಆರ್ಥಿಕ ಶಕ್ತಿಯನ್ನು ಪಡೆದಿದ್ದಾರೆ, ಶಿಕ್ಷಣ ಕ್ಷೇತ್ರಗಳು ಬೆಳೆಸ್ತಾ ಇದೆ, ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಹೆಗಡೆಯವರು. ಇದನ್ನು ನಾಶಪಡಿಸದೆ ಹೋದ್ರೆ ಇಲ್ಲಿ ನಮ್ಮ ಈ ಜಿಲ್ಲೆಯನ್ನ ಒಂದು ಮಲಬಾರ್ ಜಿಲ್ಲೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವ ಮುಖಾಂತರ ಇದರ ಹಿಂದೆ ಒಂದು ದೊಡ್ಡ